ಹಾಯ್ ಎಲ್ರಿಗೂ. ಬೆಣ್ಣೆ ಅಷ್ಟೇ ಸಾಫ್ಟ್ ಆಗಿರೋ ಇಡ್ಲಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಹಿಂಗೆ ಮುಟ್ಟಿದ್ರೆ ಹಾಗೆ ಮಲ್ಲಿಗೆ ಹೂವು ಆ ಥರ ಮುರಿದೋಗುತ್ತೆ. ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಸಾಫ್ಟ್ ಬಾಯಲ್ಲಿಟ್ಟರೆ ಕರ್ಗೋಗೋ ಅಷ್ಟು. ಸೊ ಇದು ಸಾಂಬಾರು ಜೊತೆ, ಚಟ್ನಿ ಜೊತೆ, ಟೊಮ್ಯಾಟೊ ಚಟ್ನಿ ಜೊತೆ ಸಕ್ಕತ್ತಾಗಿರುತ್ತೆ. 3 ಗ್ಲಾಸ್ ಇಡ್ಲಿ ರೈಸ್, 1 ಗ್ಲಾಸ್ ಉರ್ದು ದಾಲ್, 1 ಗ್ಲಾಸ್ ಪೂವ, 1/4 ಗ್ಲಾಸ್ ಸಬ್ಬಕ್ಕಿ. ಇಡ್ಲಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಬೇಕು, ಕ್ಲಿಯರ್ ನೀರು ಬರೋವರೆಗೂ. ನೋಡಿ ಈ ಥರ ಇಡ್ಲಿ ಅಕ್ಕಿ. ಮತ್ತು ಅವಲಕ್ಕಿನೂ ಚೆನ್ನಾಗಿ ವಾಶ್ ಮಾಡಬೇಕು, ಸಬ್ಬಕ್ಕಿನೂ ಚೆನ್ನಾಗಿ ವಾಶ್ ಮಾಡಬೇಕು. ಎಲ್ಲ ಸಪ್ರೇಟ್ ವಾಶ್ ಮಾಡಿ ಅಕ್ಕಿ, ಸಬ್ಬಕ್ಕಿ ಮತ್ತು ಅವಲಕ್ಕಿನ ಒಟ್ಟಿಗೆ ನೀರನ್ನು ಸೇರಿಸಿ ನೆನೆಸೋಕ್ಕೆ ಇಡಬೇಕು. ಉದ್ದಿನ ಕಾಳನ್ನು ಮಾತ್ರ ಒಂದೇ ಸತಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕಿವುಚಿ ತೊಳಿಬೇಕು. ಆಮೇಲೆ ಅದು ಮುಳುಗೋಷ್ಟು ನೀರು ಹಾಕಿ ಅದ್ರ ಮೇಲೆ 1 ಕಪ್ ಜಾಸ್ತಿ ನೀರು ಹಾಕಿ ಬಿಡಬೇಕು. ಇಲ್ಲಿ ಇದು ಫಸ್ಟ್ ಟ್ರಿಕ್. ಅಂದರೆ ಉದ್ದಿನ ಕಾಳನ್ನು ನೆನೆಸಿದ ನೀರಲ್ಲೇ ನಾವು ರುಬ್ಬಬೇಕು. ಸೊ ಈಗ ಬೆಳಗ್ಗೆ ಒಂದು 8 o'clock ನೆನೆ ಹಾಕಿದ್ದು, ಈಗ 4 o'clock ಈವ್ನಿಂಗ್. ಸೊ ಈಗ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು, ಅಥವಾ ನಿಮಗೆ ಕಹಿ ಆಗಬಾರ್ದು ಅಂದರೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನಾವಿವತ್ತು ಸಾಯಂಕಾಲ ರುಬ್ತೀವಿ ಅಂದರೆ ನಿನ್ನೆ ಸಾಯಂಕಾಲನೇ ನೆನೆ ಹಾಕಿರಬೇಕು. ನೀರು ಸಮೇತ ಆ ಮೆಂತ್ಯ ಕಾಳನ್ನು ಉದ್ದಿನ ಕಾಳು ಜೊತೆ, ಉದ್ದಿನ ಕಾಳನ್ನ ನೆನೆಸಿದ ನೀರನ್ನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತುಂಬ ಗಟ್ಟಿಯಾಗಿ ಆದರೆ ತುಂಬ ನೈಸಾಗಿ ಗಂಧ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ರುಬ್ಕೊಂಡ್ರೇ ನೋಡಿ ಎಷ್ಟು ಹಗೂರವಾಗಿ, ನಾವು ತೆಗೆದು ಹಾಕಿದ್ರೆ ಅದರದ್ದು ಟೆಕ್ಸ್ಚರ್ ಚೇಂಜ್ ಆಗಬಾರ್ದು, ಆ ಥರ ಇರಬೇಕು. ಈ ಉದ್ದಿನ ಹಿಟ್ಟನ್ನು ಚೆನ್ನಾಗಿ ರುಬ್ಕೊಂಡು ಆಗಿದೆ, ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಅಕ್ಕಿ, ಅವಲಕ್ಕಿ ಮತ್ತು ಸಬ್ಬಕ್ಕಿ ಈ ಮೂರನ್ನು ಒಂದರಲ್ಲೇ ನೆನೆಸಿದ್ದು. ಸೊ ನೆನೆಸಿದ್ದನ್ನು ನಾವು ಹಾಕ್ಕೊಂಡು ಉದ್ದಿನ ಕಾಳು ನೆನೆಸಿದ ನೀರೇನಿತ್ತು ಅದೇ ನೀರನ್ನೇ ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಆದರೆ ಗಂಧ ಥರ ಇದನ್ನು ರುಬ್ಕೋಬೇಕು. ಸೊ ನೋಡಿ ಈ ಹದದಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಹಿಟ್ಟನ್ನು ತೆಳು ಮಾಡ್ಕೊಂಬೇಡಿ, ಗಟ್ಟಿಯಾಗೇ ಇರಬೇಕು. ಅದು ತುಂಬ ಗಟ್ಟಿನೂ ಅಲ್ಲ, ಬಟ್ ಉಳಿದಿದ್ದ ಅಕ್ಕಿ, ಅವಲಕ್ಕಿ, ಸಬ್ಬಕ್ಕಿನ ಮತ್ತೆ ಸ್ವಲ್ಪ ಏನು ನೀರು ಉಳಿದಿದೆ ಉದ್ದಿನ ಕಾಳು ನೆನೆಸಿದ್ದು ಆ ನೀರು ನೋಡಿ ಇಷ್ಟು ಗಂಧ ಥರ ರುಬ್ಕೊಂಡು ನಾವು ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿರ್ತೀವಿ ಹೆಂಗೋ. ಸೊ ಸ್ವಲ್ಪನೇ ನೀರು, 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಕ್ಲೀನ್ ಹ್ಯಾಂಡನ್ನು ಉಪಯೋಗಿಸಿ ನಾವು ಎಕ್ಸಾಕ್ಟ್ 5 ಮಿನಿಟ್ಸ್ ಮಾಡಲೇಬೇಕು ಮಿಕ್ಸು. ಅದರ್ವೈಸ್ 5 ಮಿನಿಟ್ಸ್ ಮಿನಿಮಮ್ಮು, ಮ್ಯಾಕ್ಸಿಮಮ್ 10 ಮಿನಿಟ್ಸ್. ನಿಮಗೆ ಇಷ್ಟ ಇದ್ದರೆ 10 ನಿಮಿಷ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು. ಕೈಯಲ್ಲಿ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ, ಸ್ಮೂತಾಗಿ, ಬಾಯಲ್ಲಿ ಕರ್ಗೋಗೋ ಹಾಗೆ ಆಗುತ್ತೆ. ಸೊ ನಾನಿವಾಗ ಎಕ್ಸಾಕ್ಟ್ 5 ಮಿನಿಟ್ಸ್ ಹ್ಯಾಂಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಒಂದು ಪ್ಲೇಟ್ ಮುಚ್ಚಿ ಓವರ್ ನೈಟ್ ಇದನ್ನು ಫರ್ಮೆಂಟ್ ಆಗಿ ಬಿಡಬೇಕು. ಸಂಜೆ 4:30ಇಂದ ಮಾರ್ನಿಂಗ್ 6 o'clock ನಾನು ಇದನ್ನು ತೆಗಿತಾ ಇರೋದು. 6 o'clock ಫುಲ್ಲು ಉಬ್ಬಿ ಬಂದಿಲ್ಲ, ಯಾಕಂದರೆ ಹೆವಿ ಚಳಿ ಇತ್ತು. ಸೊ ಹಾಗಾಗಿ ಉಬ್ಬಿ ಬಂದಿಲ್ಲ. ಆದರೂ ಕೂಡ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. ನೀವು ಇನ್ನೂ 9 ಗಂಟೆವರೆಗೂ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ, ಅಷ್ಟೊತ್ತಿಗೆ ಉಬ್ಬಿ ಬಿಡುತ್ತೆ. ನೋಡಿ ಈ ಹದದಲ್ಲೇ ಇರಬೇಕು ಇಡ್ಲಿ ಹಿಟ್ಟು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿ ಇದ್ರೇನು ಅಷ್ಟು ಚೆನ್ನಾಗಿ ಬರಲ್ಲ ಇಡ್ಲಿ. ಸೊ ಈಗ ಇದನ್ನು ಎಕ್ಸಾಕ್ಟ್ 10 ಮಿನಿಟ್ಸ್, ಅದಕ್ಕಿಂತ ಜಾಸ್ತಿ ಬೇಡ, ಹೈ ಫ್ಲೇಮಲ್ಲಿ 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುಕ್ ಮಾಡಿದ್ರೆ ಇಡ್ಲಿನ ಒಂದು 2 ಮಿನಿಟ್ಸ್ ಆದರೂ ತಣ್ಣಗೆ ಹಾಕಿಬಿಡಬೇಕು. ಅದರ್ವೈಸ್ ಉಲ್ಟಾ ಮಾಡಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬೋದು, ಮೇಲೆ ಕೂಡ ತಣ್ಣೀರು ಚಿಮುಕಿಸ್ಬೋದು. ಆದರೆ ಏನೂ ನಾವು ಎಫರ್ಟೇ ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಇಡ್ಲಿ ಸ್ಟ್ಯಾಂಡಿಂದ ಪ್ಲೇಟಿಂದ ಆಚೆ ಬಂತು.
ಸೊ ಇದನ್ನು ಇವಾಗ ಸಾಂಬಾರು ಚಟ್ನಿ ಟೊಮ್ಯಾಟೊ ಚಟ್ನಿ ಜೊತೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೊರೆಗೇಣು, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿ ಕಮೆಂಟಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.